ನಮಸ್ಕಾರ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋದಲ್ಲಿ ನಾವು ರುದರ್ಫೋರ್ಡ್ನ ಪರಮಾಣುವಿನ ಪ್ರತಿಕೃತಿಯನ್ನು ನೋಡಿದ್ದೇವೆ. ಈಗ ಅದರ ಮೇಲಿಂದ ಅದರ ಉಣಿವುಗಳು, ಅದರಲ್ಲಿ ಇರುವ ಕಡಿಮೆತನಗಳನ್ನು ಮತ್ತು ಬೋರ್ಸನ ಪರಮಾಣು ಪ್ರತಿಕೃತಿಯನ್ನು ನಾವು ಈ ವಿಡಿಯೋದಲ್ಲಿ ನೋಡುವರಿದ್ದೇವೆ. ಸ್ವಲ್ಪ ಆಲೋಚಿಸಿರಿ. ಪರಮಾಣುವಿನ ಅಂತರ್ಗತದ ಸಂರಚನೆ ಇರುವುದು ಎಂದು ನಮಗೆ ಗೊತ್ತಿದೆ. ಆದರೆ ಇದು ಯಾವ ಶೋಧದಿಂದ ಗಮನಕ್ಕೆ ಬಂದಿತು? ಅದು ಬಂಗಾರದ ಪತ್ರ. ಈ ಪ್ರಯೋಗದಿಂದ, ಇಲ್ಲಿ ನೋಡ್ರಿ, ರುದರ್ಫೋರ್ಡ್ನ ವಿಕಿರಣ ಚದುರಿಕೆ ಪ್ರಯೋಗದಿಂದ ನಮಗೆ ಕಂಡುಬರಿತು. ಡಾಲ್ಟನ್ನ ಸಿದ್ಧಾಂತ ಗಟ್ಟಿ ಪರಮಾಣು ಮತ್ತು ಥಾಮ್ಸನ್ನ ಗಟ್ಟಿ ಪರಮಾಣು ಸಿದ್ಧಾಂತ, ಇವುಗಳಲ್ಲಿ ಯಾವ ವ್ಯತ್ಯಾಸ ಇದೆ? ಥಾಮ್ಸನ್ನಲ್ಲಿ ಇಲೆಕ್ಟ್ರಾನ್ ಮತ್ತು ಪ್ರೋಟಾನ್ಗಳಿದೆ, ಆದರೆ ಡಾಲ್ಟನ್ನಲ್ಲಿ ಅವು ಇರೋದಿಲ್ಲ. ಥಾಮ್ಸನ್ ಪ್ರತಿಕೃತಿ ಮತ್ತಿನಲ್ಲಿ ಧನ ಜಾಗೃತಿ ಮತ್ತು ರುದರ್ಫೋರ್ಡ್ನಲ್ಲಿ ಧನ ಜಾಗೃತಿಯ ವಿತರಣೆಯಲ್ಲಿ ಇವುಗಳ ವ್ಯತ್ಯಾಸ. ರುದರ್ಫೋರ್ಡ್ನಲ್ಲಿ ಧನ ಜಾಗೃತಿ ಒಂದೇ ಸೆಂಟರ್ದಲ್ಲಿ ಇರುವುದು, ಎಂದರೆ ಮಧ್ಯದಲ್ಲಿ ಇರುವುದು, ಕೇಂದ್ರಕದಲ್ಲಿ ಇರುವುದು. ಆದರೆ ಥಾಮ್ಸನ್ನ ಪ್ರತಿಕೃತಿಗೆ ಅನುಸಾರವಾಗಿ ಅದು ಎಲ್ಲ ಕಡೆಗೆ ಹರಡಿರುವುದು. ಈಗ ಥಾಮ್ಸನ್ ಮತ್ತು ರುದರ್ಫೋರ್ಡ್ ಇವರಲ್ಲಿಯ ಪರಮಾಣು ಪ್ರತಿಕೃತಿಯಲ್ಲಿ ಇಲೆಕ್ಟ್ರಾನ್ಗಳ ಸ್ಥಿತಿ ಸಂಬಂಧ ಹೇಗಿತ್ತು? ಥಾಮ್ಸನ್ನಲ್ಲಿ ಅವು ಒಂದೇ ಸ್ಥಳದಲ್ಲಿ ಜಟಿಲವಾಗಿದ್ದವು, ರುದರ್ಫೋರ್ಡ್ನಲ್ಲಿ ಅವು ವರ್ತುಳಾಕಾರವಾಗಿ ತಿರುಗುತ್ತಿದ್ದವು. ಡಾಲ್ಟನ್ ಮತ್ತು ಥಾಮ್ಸನ್ನರ ಪರಮಾಣು ಪ್ರತಿಕೃತಿಯಲ್ಲಿ ಇರದ ಯಾವ ಸಂಗತಿಯು ರುದರ್ಫೋರ್ಡ್ನ ಪರಮಾಣು ಪ್ರತಿಕೃತಿಯಲ್ಲಿದೆ? ರುದರ್ಫೋರ್ಡ್ನ ಪರಮಾಣು ಪ್ರತಿಕೃತಿಯಲ್ಲಿ ಕೇಂದ್ರಕವಿದೆ, ಹಾಗೆ ಇಲೆಕ್ಟ್ರಾನ್ಗಳು ಸುತ್ತುತ್ತ ಇವೆ. ಅವು ಇಲೆಕ್ಟ್ರಾನ್ಗಳು ಪರಿಭ್ರಮಣ ಮಾಡುತ್ತಿವೆ. ಇವು ಡಾಲ್ಟನ್ ಮತ್ತು ಥಾಮ್ಸನ್ನಲ್ಲಿ ಇರಲಾರದ, ಆದರೆ ರುದರ್ಫೋರ್ಡ್ನಲ್ಲಿಯೇ ಇದ್ದ ಪರಮಾಣು ಪ್ರತಿಕೃತಿಯಲ್ಲಿಯೇ ಸಂಗತಿಗಳಾಗಿವೆ. ಈಗ ವರ್ತುಳಾಕಾರ ಕಕ್ಷೆಯಲ್ಲಿ ಪರಮಾಣುನಲ್ಲಿಯ ಇಲೆಕ್ಟ್ರಾನ್ಗಳು ಪರಿಭ್ರಮಣ ಮಾಡುತ್ತಿರುತ್ತವೆ ಎಂದು ರುದರ್ಫೋರ್ಡನು ಹೇಳಿದ್ದಾನೆ. ಆದರೆ ಈ ಪ್ರಕಾರವಾಗಿ ಒಂದು ವೇಳೆ ವಸ್ತುವು, ವಿದ್ಯುತ್ ಜಾಗೃತಿಗಳ ವಸ್ತುವು ಪರಿಭ್ರಮಣ ಮಾಡುತ್ತಿದ್ದರೆ ಅದರ ಶಕ್ತಿಯು ಕಡಿಮೆಯಾಗುತ್ತದೆ ಎಂದು ಭೌತಿಕಶಾಸ್ತ್ರದ ಒಂದು ನಿಯಮವಿದೆ. ಈ ನಿಯಮದ ಪ್ರಕಾರವಾಗಿ ರುದರ್ಫೋರ್ಡನ್ನು ಮಂಡಿಸಿದ ಪ್ರತಿಕೃತಿಯ ಪರಮಾಣು ಇದು ಅಸ್ಥಿರವಾಗುವುದು. ಈ ನಿಯಮಕ್ಕನುಸಾರವಾಗಿ ಅಸ್ಥಿರವಾಗುವುದು. ಅದರ ಸಲುವಾಗಿ ಇದು ರುದರ್ಫೋರ್ಡ್ನ ಪ್ರತಿಕೃತಿಯನ್ನು ಇಲ್ಲಿ ಸ್ವೀಕರಿಸಲಾಗಲಿಲ್ಲ. ಆದರೆ ಈ ರುದರ್ಫೋರ್ಡ್ನ ಪ್ರತಿಕೃತಿಯಲ್ಲಿಯ ಕಡಿಮೆತನವನ್ನು 1913ರಲ್ಲಿ ನೀಲ್ಸ್ ಬೋರ್ ಎಂಬ ಶಾಸ್ತ್ರಜ್ಞರು ತಮ್ಮ ಪರಮಾಣು ಪ್ರತಿಕೃತಿಯಿಂದ ಪೂರ್ಣ ಮಾಡಿದರು. ನೀಲ್ಸ್ ಬೋರ್ ನೋಡ್ರಿ, ಅವರ ಪ್ರತಿಕೃತಿ ಹೇಗಿತ್ತು? 1913ರಲ್ಲಿ ಅವರು ತಮ್ಮ ಪ್ರತಿಕೃತಿಯನ್ನು ಮಂಡಿಸಿದ್ದರು. ಇವರೊಬ್ಬ ಡ್ಯಾನಿಷ್ ವೈಜ್ಞಾನಿಕರು ನೀಲ್ಸ್ ಬೋರ್ ಇವರು ಆಗಿದ್ದರು. ಮತ್ತು ಅವರ ಪ್ರತಿಕೃತಿಯ ಕೆಲವು ಮುಖ್ಯ ತತ್ವಗಳನ್ನು ನಮಗೆ ಕೊಡಲಾಗಿದೆ. ಅವು ನೋಡಿರಿ, ಪರಮಾಣುವಿನ ಕೇಂದ್ರಕದ ಸುತ್ತ ಯಾವ ಇಲೆಕ್ಟ್ರಾನ್ಗಳು ಸುತ್ತುತ್ತಿರ್ತವೋ, ಯಾವ ಇಲೆಕ್ಟ್ರಾನ್ಗಳು ಪರಿಭ್ರಮಣ ಮಾಡುತ್ತಿರ್ತವೆ, ಅವು ಒಂದು ವಿಶಿಷ್ಟ ಅಂತರದ ಮೇಲೆ ವಿಶಿಷ್ಟ ಕಕ್ಷೆಯಲ್ಲಿ ಅಲ್ಲಿ ಪರಿಭ್ರಮಣ ಮಾಡುತ್ತಿರುತ್ತವೆ. ಮತ್ತು ವಿಶಿಷ್ಟ ಕಕ್ಷೆಯಲ್ಲಿ ಅವು ಇಲೆಕ್ಟ್ರಾನ್ಗಳು ಪರಿಭ್ರಮಣ ಮಾಡುತ್ತಿರುವುದರಿಂದ ಅಲ್ಲಿನ ಶಕ್ತಿಯು ಸ್ಥಿರವಿರುತ್ತದೆ. ಈ ಒಂದು ವಾಕ್ಯದಿಂದ ರುದರ್ಫೋರ್ಡ್ನ ಪ್ರತಿಕೃತಿಯಲ್ಲಿರುವ ಕಡಿಮೆತನವು ಇಲ್ಲಿ ಪೂರ್ಣವಾಗಿದ್ದು ನಮಗೆ ಇಲ್ಲಿ ಕಂಡುಬರುತ್ತದೆ. ಯಾವಾಗ ಒಂದು ಇಲೆಕ್ಟ್ರಾನ್ಗಳು ಈಗ ಈ ಪ್ರಕಾರವಾಗಿ ಇಲ್ಲಿ ಕೇಂದ್ರಕವಿದೆ, ಈ ಕೇಂದ್ರಕದವರೆಗೆ ಈ ಪ್ರಕಾರವಾಗಿ ಇಲ್ಲಿ ಆರ್ಬಿಟ್ಗಳು, ಶೆಲ್ಗಳು ಇವೆ. ಅವುಗಳನ್ನು ಮುಂದೆ ಏನೆನ್ನುತ್ತಾರೆ ಕನ್ನಡದಲ್ಲಿ ನಾವು ನೋಡುವ. ಇಲ್ಲಿ ಇಲೆಕ್ಟ್ರಾನ್ಗಳು, ಇಲ್ಲಿ ಹೀಗೆ ಇಲೆಕ್ಟ್ರಾನ್ಗಳಿರುತ್ತೆ. ಮತ್ತು ಯಾವಾಗ ಇಲ್ಲಿಯೇ ಒಂದು ಇಲೆಕ್ಟ್ರಾನ್ ಇಲ್ಲಿ ಹೋಗುತ್ತದೆಯೋ ಆಗ ಅದಕ್ಕೆ ಇಲ್ಲಿನ ಇಲೆಕ್ಟ್ರಾನ್ದಿಂದ ಇಲ್ಲಿಗೆ ಹೋಗುವವರೆಗೆ ಅಲ್ಲಿ ಅದಕ್ಕೆ ಶಕ್ತಿಯು ಬೇಕಾಗುತ್ತದೆ. ಮತ್ತು ಆ ಶಕ್ತಿಯು ಇವೆರಡರಲ್ಲಿಯ ಭಿನ್ನತೆ ಎಷ್ಟು ಇರುತ್ತದೆ, ವ್ಯತ್ಯಾಸದಿರುತ್ತದೆ. ಒಂದು ವೇಳೆ ಮತ್ತು ಇಲ್ಲಿ ಹೊರಗಿನಿಂದ ಹೊರಗೆ ಬರುತ್ತಿದ್ದರೆ ಈ ಪ್ರಕಾರವಾಗಿ ಇಲ್ಲಿ ಇಲ್ಲಿಂದ ಇಲ್ಲಿ ಬರುತ್ತಿದ್ದರೆ ಅದಕ್ಕೆ ಆ ಶಕ್ತಿಯು ಬಿಡಕೊಡಬೇಕಾಗುವುದು. ಆ ಶಕ್ತಿಯು ಅದು ರಿಲೀಸ್ ಮಾಡುವುದು, ಉತ್ಸರ್ಜಿತ ಮಾಡುವುದು. ಈ ಶಕ್ತಿಯು ಕೂಡ ಇವೆರಡರಲ್ಲಿಯ ಭಿನ್ನತೆಯಷ್ಟು ವ್ಯತ್ಯಾಸದಷ್ಟು ಇರುವುದು. ಈಗ ನಿಮಗೆ ಗೊತ್ತಿದೆ ಎಂದು ನೋಡ್ರಿ, ಯಾವಾಗ ನಾವು ಮನೆಯಲ್ಲಿಯೇ ಗ್ಯಾಸ್ ಸಿಲಿಂಡರ್ ಇರುತ್ತದೆಯೋ ಆಗ ಅಲ್ಲಿ ನೀಲಿ ಜ್ಯೋತಿ ಇರುತ್ತದೆ. ನೀಲಿ ಬಣ್ಣದ ಅಲ್ಲಿ ಉರಿ ಜ್ಯೋತಿ ಬೆಳಗುತ್ತಿರುತ್ತದೆ. ಯಾವಾಗ ನಾವು ಅದರ ಮೇಲೆ ಉಪ್ಪಿನ ವೈಜ್ಞಾನಿಕ ಹೆಸರು ಇದೆ ಸೋಡಿಯಂ ಕ್ಲೋರೈಡ್, NaCl, ಸೋಡಿಯಂ ಕ್ಲೋರೈಡ್ ಇದೆ. ಮತ್ತು ಯಾವಾಗ ನಾವು ಈ ಉಪ್ಪನ್ನು ಆ ಮನೆಯಲ್ಲಿಯೇ ಒಲೆಯ ಮೇಲೆ ಹಾಕುತ್ತೇವೆ ಆಗ ಅಲ್ಲಿ ಹಳದಿ ಬಣ್ಣದ ಕಿಡಿ ಹಾರಿದ್ದು ನಮಗೆ ಕಂಡುಬರುತ್ತೆ. ಹಳದಿ ಬಣ್ಣದ ಹಾಗೆ ಯಾವಾಗ ಇಲ್ಲಿ ರಸ್ತೆಯ ಮೇಲಿನ ಸೋಡಿಯಂದ
ರಸ್ತೆ ಮೇಲಿನ ಸೋಡಿಯಂದ ದ್ವೀಪಗಳಿರುತ್ತವೆ, ಅವುಗಳು ಕೂಡ ಹಳದಿ ಬಣ್ಣದಲ್ಲಿಯೇ ಪ್ರಕಾಶಿತವಾಗುತ್ತವೆ. ಈ ಎಲ್ಲ ಉದಾಹರಣೆಗಳಲ್ಲಿ ಹಳದಿ ಬಣ್ಣದ ಮತ್ತು ಈ ಸೋಡಿಯಂ ಧಾತುವಿನ ಯಾವ ಸಂಬಂಧವಿದೆ ಎಂಬುದು ನಮಗೆ ಇಲ್ಲಿ ತಿಳಿದುಕೊಳ್ಳುವುದಿದೆ. ಆ ಸಂಬಂಧ ನೋಡ್ರಿ, ಯಾವಾಗ ಒಂದು ಸೋಡಿಯಂದಲ್ಲಿಯ ಇಲೆಕ್ಟ್ರಾನ್ಗಳು ಹೊರಗಿನಿಂದ ಹೊರಗೆ ಹೋಗುತ್ತದೆ, ಇಲ್ಲವೇ ಹೊರಗಿನಿಂದ ಒಳಗೆ ಬರುತ್ತದೆ, ಆಗ ಅದು ಶಕ್ತಿಯು ವಿಸರ್ಜಿತ ಮಾಡುತ್ತವೆ, ಇಲ್ಲವೇ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಮತ್ತು ಈ ಶಕ್ತಿಯು ಹಳದಿ ಬಣ್ಣದ ಉರಿಯುತ್ತಿರುವ ಜ್ಯೋತಿಯಷ್ಟು ಇರುತ್ತದೆ. ಅದರ ಸಲುವಾಗಿ ಯಾವಾಗ ನಾವು ಉಪ್ಪನ್ನು ಗ್ಯಾಸಿನ ಮೇಲೆ ಹಾಕುತ್ತೇವೆ, ಆಗ ಅಲ್ಲಿ ಹಳದಿ ಬಣ್ಣ ಕಂಡುಬರುತ್ತದೆ ಮತ್ತು ದೀಪಗಳಲ್ಲಿಯೂ ಕೂಡ ನಮಗೆ ಇಲ್ಲಿ ಹಳದಿ ಬಣ್ಣವೇ ಕಂಡುಬರುತ್ತದೆ. ಈಗ ಇಲ್ಲಿ ನೋಡ್ರಿ, ನೀಲ್ಸ್ ಬೋರ್, ಇವರು ನೀಲ್ಸ್ ಬೋರ್ ಆಗಿದ್ದಾರೆ. ಇವರು ನೀಲ್ಸ್ ಬೋರ್ ಮತ್ತು ಇದು ಅವರ ಪ್ರತಿಕೃತಿ. ಇಲ್ಲಿ ಅವರು ಹೇಳಿದ ಪ್ರಕಾರವಾಗಿ ಇಲ್ಲಿ ಒಂದು ಕೇಂದ್ರಕವಿದೆ ಮತ್ತು ಇಲ್ಲಿ ಮೊದಲನೇ ಕಕ್ಷೆ, ಇದು 2ನೇ ಕಕ್ಷೆ, ಇದು 3ನೇ ಕಕ್ಷೆ, ಇದು 4ನೇ ಕಕ್ಷೆ. ಮೊದಲನೇ ಕಕ್ಷೆಗೆ ಕೆ ಎಂದು ಹೆಸರಿದೆ, ಎರಡನೇಗೆ ಎಲ್, ಮೂರನೇದಕ್ಕೆ ಎಂ, ನಾಲ್ಕನೇದಕ್ಕೆ ಎನ್, ಮುಂದೆ ಎ ಎಲ್ ಎಂ ಎನ್ ಒ ಪಿ ಕ್ಯೂ ಆರ್ ಹೀಗೆ ಮುಂದೆ ಹೆಸರುಗಳು ಇವೆ. ಇಲ್ಲಿ ಅವರ ಪ್ರತಿಕೃತಿ ಆಗಿದೆ. ಮತ್ತು ಇಲ್ಲಿ ಮೊದಲನೇ ಕಕ್ಷೆಯಲ್ಲಿ ಕೆಲವೊಂದು ಇಲೆಕ್ಟ್ರಾನ್ಗಳಿರ್ತವೆ, 2ನೇ ಕಕ್ಷೆಯಲ್ಲಿ ಕೆಲವೊಂದು ಇಲೆಕ್ಟ್ರಾನ್, 3ನೇ ಕಕ್ಷೆಯಲ್ಲಿ ಕೆಲವೊಂದು ಇಲೆಕ್ಟ್ರಾನ್, 4ನೇ ಕಕ್ಷೆಯಲ್ಲಿ ಕೆಲವೊಂದು ಇಲೆಕ್ಟ್ರಾನ್, ಹೀಗೆ ಅನೇಕ ಇಲೆಕ್ಟ್ರಾನ್ಗಳು ಅಲ್ಲಿ ಇರುತ್ತವೆ. ಈ ಇಲೆಕ್ಟ್ರಾನ್ಗಳು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ, ಅಂದರೆ ಹೊರಗಿನಿಂದ ಒಳಗೆ, ಇಲ್ಲಿ ಒಂದು ಒಳಗಿಂದ ಹೊರಗೆ ಹೋಗುವಾಗ ಶಕ್ತಿಯನ್ನು ಉತ್ಸರ್ಜಿತ ಮಾಡುತ್ತವೆ, ಇಲ್ಲ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಈಗಾಗಲೇ ನಾವು ಅದನ್ನು ನೋಡಿದ್ದೇವೆ. ಈ ಬೋರ್ಸ್ ಅಂದರೆ ನೀಲ್ಸ್ ಬೋರ್ಸ್ ಇವರು ವೈಜ್ಞಾನಿಕರ ನಂತರ ಕೂಡ ಹಲವಾರು ಪರಮಾಣು ಪ್ರತಿಕ್ರಿಯೆಗಳನ್ನು ಮಂಡಿಸಲಾಯಿತು. ಮತ್ತು ಅದರಿಂದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಂದರೆ ಯಾಂತ್ರಿಕ ವಿಜ್ಞಾನ, ಈ ವಿಜ್ಞಾನದ ಹೊಸ ಶಾಖೆಯು ಆರಂಭವಾಯಿತು. ಮತ್ತು ಇದರ ಸಹಾಯದಿಂದ ಪರಮಾಣುವಿನ ಸಂರಚನೆಯ ಆಳವಾದ ಅಭ್ಯಾಸವನ್ನು ಮಾಡಲು ಸಾಧ್ಯವಾಯಿತು. ಪರಮಾಣು ಕುರಿತಾದ ಸಾಮಾನ್ಯ ತತ್ವಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡುತ್ತಿದ್ದೇವೆ. ಪರಮಾಣುವಿನ ಸಂರಚನೆ ಹೇಗಿರುವುದು, ಕೇಂದ್ರಕ ಹೇಗಿರುವುದು, ಪ್ರೋಟಾನ್ಗಳ ಮೇಲಿನ ಚಾರ್ಜ್ ಎಷ್ಟು ಇರೋದು, ಜಾಗೃತಿ ಎಷ್ಟು ಇರೋದು, ನ್ಯೂಟ್ರಾನ್ಗಳ ಮೇಲಿನ ಜಾಗೃತಿ ಯಾವುದಿರೋದು, ಎಷ್ಟು ಇರೋದು, ಅವುಗಳ ದ್ರವ್ಯರಾಶಿ ಹೇಗಿರುವುದು ಮತ್ತು ಅವುಗಳ ಇನ್ನೂ ಕೆಲವು ಗುಣಧರ್ಮಗಳು ಹೇಗೆ ಇರುವ ಎಂಬುದರ ಬಗ್ಗೆ ನಾವು ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ ಮಾಡುವ. ಅಲ್ಲಿವರೆಗೆ ನೀವು ಅಭ್ಯಾಸವನ್ನು ಮಾಡಿರಿ.